ಕಬ್ಬು ಬೆಳೆಗಾರ ಅದರಿ. ಫಸ್ಟ್ ಆಫ್ ಆಲ್ ನೀವು ಎಲ್ಲಾರು ಏನ್ ತಿಳ್ಕೊರಿ, ತಳಿಗಳು 10-15% ಇಳುವರಿಯನ್ನ ಬದಲಾವಣೆ ಮಾಡ್ತಾವ ಅಷ್ಟೇ. ಅದು ಉತ್ತಮ ತಳಿ ಇರ್ಬೇಕು, ಬೀಜ ಉತ್ತಮ ಇರ್ಬೇಕು, ತಳಿ ಉತ್ತಮ ಇರ್ಬೇಕು, ಎಲ್ಲಾನು ಉತ್ತಮ ಇದ್ರೆ ಬಹಳ ಚಲೋದಾಗ್ತದ. ಅದಕ್ಕೆ ತಾವೆಲ್ಲರೂ ಏನ್ ನಂದ್ ಸಜೆಷನ್ ಅಂದ್ರೆ 86-032 ತಳಿ ಐತೆ. ಮೊದ್ಲಿನ ಕೇಳಿರಿ 86 ನಯನ ಅಂತೇಳಿ ಬರ್ತಿತ್ತು, ನೀರಾ ಮೀರಾ ಪುನಾ ಹೆಸರು 108 ಅದ್ರಾಗ ಫೌಂಡೇಶನ್ ಬೀಜ ಅಂತ ಬರ್ತದೆ, ಅದನ್ನ ತಗೊಂಡ್ ಹಚ್ಚಿದ್ರು ಚಲೋ. ಈಗ ನಿಮ್ಗೆ ಹೇಳ್ಬೇಕಂದ್ರ ಒಬ್ಬ 400 ಟನ್ ಒಂದ್ ಎಕರೆ ತೆಗ್ದಿನ ಅಂತೇಳಿ ಕ್ಲೇಮ್ ಮಾಡತ್ತ ಮಾಲೇಗಾಂವ್ದಾಗ ಸುರೇಶ್. ಇಲ್ರಿ, ಬಾರಾಮತಿಗೆ ಅವ್ನ್ ತಂದ್ ಸನ್ಮಾನ ಮಾಡಿದ್ರು ಸುರೇಶ್ ಕಾಳೆ ಅಂತ ಹೇಳಿ. ಏನ್ ಮಾಡ್ಯಾನ ಹೇಳೇನ್ರವ, ಈ ಕಬ್ಬಿಗೆ ಹಂದ್ರ ಕಟ್ಕೋತೋಗೇನ, ಹಂದ್ರ ಬಂಬು ಹಂದ್ರ ಕಟ್ಟೇನ ಅಂತ ಹೇಳ್ತಾನ. 10,000 ರೂಪಾಯಿ ಖರ್ಚು ಅಂತ ಹೇಳ, 10,000 ಬಂದಿಲ್ಲ, ಬಾಳ ಆಗೈತಿ. ನಾ ಅನ್ನೋದಿಲ್ಲ ಅವ್ರಿಗೆ. ಅವ್ ಏನ್ ಇದ್ರದಿಂದ ಉದಾಹರಣೆ ಏನ್ ತಿಳ್ಕೊಬೇಕಂದ್ರ, ಅವ ಮಾಡ್ಯಾನಂತ ನಾವು ಮಾಡೋನು ಇಲ್ಲ ನಂಗಿಲ್ಲ, ಮಾಡಕ್ ತಾಕತ್ತಿದ್ರೆ ಮಾಡೋದು. ಕಬ್ಬ ಕಟ್ಕೋತ ಹೋಗ್ಯಾನ ಅದಕ್ಕೆ ಎಷ್ಟು ಉದ್ದ ಕಟ್ಟ್ಯಾನಲ್ಲ, ಹಂಗೆ ಮ್ಯಾಲ ಹೋಗ್ಯಾನ್ರ 12 ಫೂಟ್ ಮ್ಯಾಲ ಐತಿ ಕಬ್ಬ. ನೀವು ಹೋಗಿಲ್ಲ ಅವ್ರ ಕಡೆ, ಮಾಲೇಗಾಂವ್ನಾಗ ಐತಿ ಅದು ಏರಿಯಾ. ಮಾಲೇಗಾಂವ್ ಹೋಗಿ ಬರ್ಬೇಕಾದ್ರೆ ನೀವು ಯೂಟ್ಯೂಬ್ನಾಗ ನೋಡ್ರಿ, ಯೂಟ್ಯೂಬ್ನಾಗ ನೋಡ್ರಿ. ಅವ ಏನ್ ಮಾಡ್ದ, ಇದಕ್ ಏನಿಲ್ಲ, ಅಗಲಂತರ ಸಾಲಿನಾಗ ಕಬ್ಬ ಬೆಳೆದ, ಎಲ್ಲಾ ಎಲಿ ಕಟ್ಕೋತ ಹೋದ, ಅಂದ್ರೆ ನಿಂದ್ರಿಸಿದ. ಈ ಟೊಮೆಟೊ ಅದು ಅಗಿ ಹಚ್ತಿರ್ಲ, ಹಂದ್ರ ಕಟ್ಕೋತ ಹೋದ. ಅದಕ್ ಒಳಗ್ ಗಾಳಿ ಬೆಳಕ ತೆಳಗಿನ ಎಲಿ ತನ ಮುಟ್ಟುವಂಗ್ ಮಾಡಿದ. ಆಮೇಲೆ ಚಲೋ ತಂಗೆ ನೀರ್ ಯಾವಾಗ ಬೇಕಾದನ್ನ ಡ್ರಿಪ್ ಮೂಲಕ ಕೊಟ್ಟ, ಊಟನೂ ಡ್ರಿಪ್ ಮೂಲಕ ಕೊಟ್ಟ. ನಿಮ್ ಭಾಷೆ ಒಳಗೆ ಹೇಳಾಗ್ತೀನ ಮುಂದ್. ಆಮೇಲೆ ಗಾಳಿ ಅದಕ್ ಒಳಗ್ ಹೋಗಿ ನಿಂದ್ರುವಂಗ್ ಮಾಡ್ದ. ಅಗಲ್ ಅಂತರ್ನಾಗ ಆಯ್ತಂದ್ರ ಗಾಳಿ ನಿಂದಿರ್ತದ. ಗಾಳಿ ಒಳಗೆ ಏನದ, ಕಾರ್ಬನ್ ಡೈಆಕ್ಸೈಡ್. ಬೆಳಕಿನಾಗ ಏನದ, ಅದು ಎಲಿ ಮೇಲೆ ಬಿದ್ದ ಮೇಲೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಹೆಚ್ಚಾಯ್ತು. ಚಲೋ ತಂಗಿ ಅದಕ್ಕೆ ಯಾವಾಗ ನೀರ್ ಕೊಟ್ಟ, ಬೆಳವಣಿಗೆ ಹಂತನ್ಯಾಗ ನೀರ್ ಕೊಟ್ಟ. ಯಾವ್ಯಾವ ಅದಕ್ಕೊಂದ್ 4 ಹಂತ ಅದಾವ್ರಿ. ಈಗ ನಮ್ಮ ಮನ್ಯಾಗ ಈಗ ನಾನು ಬಾಲ್ಯ ವ್ಯವಸ್ಥೆ ಇದ್ದೆ, ಈಗ ಎಲ್ಲಿಗೆ ಬಂದಿನಿ, ಯವ್ವನ ದಾಟಿ ಮುಂದೆ ಇದಕ್ ಬಂದಿನಿ ಮುದುಕಾಗಕ್ಕೆ. ಇನ್ ಮುಂದೆ ಲಾಸ್ಟ್ ಮೂಪ ಬರ್ತೈತಿ, ಸಾಯ್ತೀನಿ. ಹಂಗ ಅದ್ರಾಗೂ ವ್ಯವಸ್ಥೆ ಅದಾವ. ಆ ವ್ಯವಸ್ಥೆ ಒಳಗೆ ಅದಕ್ಕೆ ಏನ್ ಬೇಕು ಅಂತ ತಿಳ್ಕೊಂಡಿದ್ದ, ಅದಕ್ಕೆ ಯಾವಾಗ ಬೇಕು, ಎಷ್ಟು ಬೇಕು, ಎಷ್ಟು ಪ್ರಮಾಣನ್ಯಾಗ ಬೇಕು ಅದನ್ನ ಕೊಟ್ಟ. ಇವತ್ತು ಅವನ್ಗೆ ಒಂದ್ ಕಬ್ಬ 8 ಕಿಲೋ ತೂಗ್ತದ. ಅವ 18 ತಿಂಗಳದ ಬೆಳಿತ್ರಿ ಕಬ್ಬ. ಅಡ್ಸಾಲಿ ಕಬ್ಬ ಹಚ್ಚ 8 ಕಿಲೋ ತೂಗ್ತದೆ. 1 ಎಕರೆಕ್ಕೆ 40,000-45,000 ಕಬ್ಬ ಬಿಟ್ಟಾನೆ. ಅದಕ್ಕೆ ನಿಮ್ಗೆ ಹೇಳುದಂದ್ರೆ, 1 ಎಕರೆ ಅಂದ್ರೆ ಎಷ್ಟು ಸ್ಕ್ವೇರ್ ಫೀಟ್? ಈಗ ಕೇಳಿದ್ರಿ ನೀವು, ಫೀಟ್ ಎಲ್ಲಾ ಫೀಟ್ ಬಗ್ಗೆ ಹೇಳತ್ತಿದ್ರು. 1 ಎಕರೆ ಅಂದ್ರೆ 43,555 ಅಥವಾ 560 ಸ್ಕ್ವೇರ್ ಫೂಟ್ ಆಗ್ತದೆ, ಹೌದಾ? ಒಂದ್ ಕಬ್ಬ ಮಳಿಕೆ ಹೊಡೆದ್ ಹೊರಗ್ ಬತ್ತಂದ್ರ ಅದು ಮರಿ ಎಟ್ರ ಯಾವತ್ತ ಮರಿ ಬಗ್ಗೆ ತಿರ್ಗಿಸ್ಕೊಬೇಡ್ರಿ. ಅದಕ್ಕೆ ಎಷ್ಟು ಜಾಗ ಬೇಕಂದ್ರ, ಒಂದ್ ಮಳಿಕೆ ಹೊಡೆದ್ ಬಂತಂದ್ರ ಒಂದ್ ಕನ್ನ, ಅದಕ್ಕೆ 1 ಸ್ಕ್ವೇರ್ ಫೂಟ್ ಜಾಗ ಬೇಕು. 1 ಫೂಟ್ ಉದ್ದ, 1 ಫೂಟ್ ಆಗಿಲ್ಲ, ಹಿಂಗ ಹಂಚೌಕ. ಅದಕ್ ಜಾಗ ಅಟ್ ಕೊಟ್ರಿ, ಅದ್ ತಾನ ಮರಿ ಹೊಡಿತೈತಿ. ಆ ಮರಿ ಹೊಡದ ಮ್ಯಾಲ ಅದಕ್ಕೆ ಏನೇನ್ ಕೊಡ್ಬೇಕು, ಬಿತ್ತು ನಾಟಿ ಮಾಡೋದ್ರಿಂದ ಕನಿ ತನಕ ಅದಕ್ಕೆ ಏನೇನ್ ಕೊಡ್ಬೇಕು, ಎಷ್ಟ್ ನೀರ್ ಕೊಡ್ಬೇಕು ಅನ್ನೋದು ಈಗ ಅವರು ನಾಯಕರು ಹೇಳ್ತಾರ ನಿಮ್ಗೆ. ನಾನು 1-2-3 ಪಾಯಿಂಟ್ ಹೇಳಿ ಹೋಗ್ತೀನಿ ನೀರಿನ ಮೇಲೆ. ಅಷ್ಟ್ ಕೊಟ್ರಂದ್ರೆ ಅದು ಎಲ್ಲಾ ಮರಿ ಹೊಡೆದಿದ್ದು ಕಬ್ಬಾಗಿ ಪರಿವರ್ತನೆ ಅದು ಅಂದ್ರೆ 43,000 ಕಬ್ಬು ಕುಂದಿರ್ತಾವ ಅತ್ತೆ ಇಟ್ಕೋರಿ. ಒಂದ್ ಸ್ಕ್ವೇರ್ ಫೀಟ್ ಅಟ್ಟೆ ಕುಣ್ಸುನು 43,000 ಅದಕ್ಕೂ ಅಂದ್ರೆ ಮರಿ ಹೊಡೆದ್ ಅದಕ್ಕೆ ಬರಾಕ. ಅಷ್ಟ್ ಕೊಟ್ರಂದ್ರೆ ಒಂದ್ ಕಬ್ಬ 8 ಕಿಲೋ ತೂಗೈತೆ ಒಂದು, ಅಂದ್ರೆ 8 32 320 ಟನ್ನಿಗೆ ಬಂದ್ ಹಚ್ಚಾನವ. ನಾವ್ 320 ಬೇಡ, ಏನು ಬೇಡ, 40,000-45,000 ಕಬ್ಬ ಉಳಿಸಿ 2 ಕಿಲೋ ಕಬ್ಬ ತೂಗಂಗ್ ಮಾಡಿದ್ರಂದ್ರೆ 80 ಟನ್ ಬರ್ತದೆ. ಇದನ್ ಲೆಕ್ಕ ನೀವು ಈಗ ಎಲ್ಲ ಅವ್ರಿಗೆ ಬಡದಾಡಿ ಕೇಳತ್ತೀರಿ, ಈ ಲೆಕ್ಕನು ಇಟ್ಕೋರಿ. ಈ ಲೆಕ್ಕ ಇಟ್ಕೊಂಡ್ರಿ ಅಂದ್ರೆ ಆಟೋಮೆಟಿಕ್ಲಿ ಇಳುವರಿ ಬರ್ತೈತಿ. ರಾಯಬಾಗ್ ನಿಮ್ಗೆ ತಾವ ಬರ್ತಾರ ಪೇಪರ್ದವ್ರು ಓಡಿ, ನಮ್ಮಂತವ್ರು ಯಾರ ನಿಮ್ದು ಏನ ಕ್ಷೇತ್ರ ಪ್ರಯೋಗ ಮಾಡಿ ಪೇಪರ್ನಾಗ ನಿಮ್ದು ಹೆಸರಾಯ್ತು. ಸರ್ ನಮ್ಗೆ ನೀವು ಮುಂದ್ ಹೋದ್ರ, ನೀವು ಮಾಡಿ ಹೋದ್ರ, ನೀವು ದೇವ್ರಿದ್ದಂಗ, ನೀವು ನಿಮ್ ಕಡೆ ವಿಜ್ಞಾನ ಅದ. ಆದ್ರೆ ಏನ್ ಹೇಳಕತ್ತೀನಿ, ತಂತ್ರಜ್ಞಾನಗಳು ಅದ್ರ ಬಗ್ಗೆ ನೀವು ತಿಳ್ಕೊತಿಲ್ಲ, ಎಕ್ಸ್ಪೀರಿಯನ್ಸ್ ಅದ. ನಾವು ಕುಡಿವಂದ್ರೆ ಏನ್ ಬೇಕಾದ್ ಮೊದ್ಲು ಅವನೇ ಮಾಡ್ಬೋದು. ಈಗ ಯುಗ ಹಂಗ ಬಂದದ, ಮೊದಲು ಹಂಗ ಇದ್ದಿದ್ದಿಲ್ಲ. ಅದಕ್ಕ ಎಕ್ಸ್ಪೀರಿಯನ್ಸ್ ಮತ್ತೆ ನಮ್ಮ ಟೆಕ್ನಾಲಜಿಗಳು ಕೂಡ್ಬೇಕಾಗ. ಇದು 1ನೇ ಪಾಯಿಂಟ್. ಇನ್ನ ನೀವು ತಳಿಗಳ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೋಬೇಡ್ರಿ. ಒಳ್ಳೆ ಪ್ಯೂರ್ ಬೀಜ ಇದ್ದಿದ್ದ ತಳಿ ಯಾವ ತಗೊಂಬರ್ತೀರಿ. ಈ 265 ಕಬ್ಬ ನಿಮ್ಗೆ ಹಚ್ಚಬೇಡ ಅಂತ ಎಲ್ಲೂ ಹೇಳಿಲ್ಲ ನಾವು. ಆದ್ರ ಅದ್ 14 ತಿಂಗಳು ಆದ್ಮೇಲೆ ರಿಕವರಿ ಬರ್ತದೆ. ಹಿಂಗಾಗಿ ಅವ್ರ ಫ್ಯಾಕ್ಟ್ರಿಯವರು ಒಯ್ಯಂಗಿಲ್ಲ. ಇದು 1ನೇ ಪಾಯಿಂಟ್ ನಾನು ಬಿಡ್ಬೋದು. ಇನ್ 2ನೇದ್ದು 265 ಅದನ್ನ ತಗೊಂಡು ಕ್ರಾಸ್ ಮಾಡಿದ್ದು ಈಗ 3 ತಳಿ ಹೊರಗೆ ಬಂದಾವ್. 15,012 ಹೆಸರು ಕೇಳಿರ್ಬೇಕು, 15,006 ಕೇಳಿರಿ, ಆಮೇಲೆ 13,007 ಅಂತ ಕೇಳಿ. ಇವು 3 ಪಾಡೆಗಾವ್ರು. ಇವು 3ದ್ರಾಗ 256 ಹಾಕ್ಯಾರ. 256 ಒಂದು ಗಂಡ ಅಥವಾ ಒಂದು ಹೆಣ್ಣ, ಅಂದ್ರೆ ಇಳುವರಿ ಚಲೋ ಬರ್ತೈತಂತ. ಈಗ 256 ಏನ್ ಪ್ರಾಬ್ಲಮ್ ಆಗತೈತಿ ಅಂತ ಹೇಳಿದಂದ್ರೆ, ಸಿಕ್ಕಾಪಟ್ಟಿ ರೋಗ, ಸಿಕ್ಕಾಪಟ್ಟಿ ತುಕ್ ರೋಗ, ಆಮೇಲೆ ಇಳುವರಿ ಚಲೋ ಅದ.
ಅದು ಫಾರ್ಮರ್ ಕೇನ್ ಅಂತೀವಿ. 86-032 ಒಂಡ್ರ ಕೇನ್ ಅಂತೀವಿ. ಅದಕ್ಕೆ ನಮ್ಗೆ ಆ ಕೇನ್ ಈ ಕೇನ್ ಬೇಕಲ್ಲ, ನಮ್ಗೆ ಇಳುವರಿ ಕೊಡುವಂತದ್ದು ಬೀಜ, ಶುದ್ಧ ಬೀಜ. ಎಲ್ಲಿ ತಗೊಂಬರ್ರಿ ಶುದ್ಧ ಬೀಜ ತಗೊಂಬರ್ರಿ. ಅದು ಚಲೋ ತಂಗೆ ಶುದ್ಧ ಇರ್ಬೇಕು. ನೀವು ಅದನ್ನ ಮುಂದೆ 2-3 ವರ್ಷ ಬೀಜ ಮಾಡ್ಕೊಂಗಿರ್ಬೇಕು. ಇದನ್ನ ನೀವು ಪಾಯಿಂಟ್ ಇಲ್ಲೇ ಫೇಲ್ ಆಗಿದ್ದೆ, ಶುದ್ಧ ಬೀಜ ಇಲ್ಲ ನಿಮ್ ಕಡೆ, ಎಲ್ಲಾರ ಕಡೆ. ಹಿಂಗಾಗಿ ನೀವು ಏನ್ ಈ ಡ್ರಿಪ್ ಹೇಳ್ಲಿಕ್ಕೆ ಅವ್ರ ನಾಯಕರು ನಾ ಬಂದ್ ಬೇಕಾದಷ್ಟು ಭಾಷಣ ಮಾಡ್ಲಿ, ನಿಮ್ ಇಳುವರಿ ಮಾತ್ರ 30 ಟನ್ನೆಗೆ ಐತಿ ಒಂದ್ ಎಕರೆ. ಇದಂದೇ ರೀ ಮೇನ್ ಪಾಯಿಂಟ್. ಇನ್ನು ಬೀಜದ ಆಯ್ಕೆ ಮಾಡಿದ್ಮೇಲೆ ಭೂಮಿ ತಯಾರಿಕೆ ಚಲೋ ತಂಗ ಏನ್ರಿ ಗೋಂಚ ಪಾಸಟ್ಗ 15,012 ಕ್ರಾಸ್ ಮಾಡ್ಯಾರ್ರಿ. ಅಂದ್ರ 15,012 ಏನ್ ಕಂಡಿಡ್ದಲ್ಲ, ಅದ್ರಾಗ 265 ಬ್ಲಡ್ ಅದ, 15,006 ಅದ, ಆಮೇಲೆ 13,007 ಅದ. ಇವು 3 ಪಾಡೆಗಾಂವ್ ಸ್ಟೇಷನ್ ಇದು. ಅದ್ರಾಗ ಒನ್ ಆಫ್ ದಿ ಪೇರೆಂಟ್ 265 ಅದ. ಸಂಜೀವನಿ ಅದ ಹೆಸರೇ ಕೇಳಿಲ್ಲ ನಾವು, ನೀವ ತಗೊಂಬಂದ್ಬಿಟ್ರಿ ಅದನ್ನ. ಅದ್ರಿ ಎಲ್ಲ ಯಾವ್ಯಾವ ಅದಕ್ಕ ಬರದಷ್ಟಿಲ್ಲ ಸರ್. ಪ್ಲಸ್ 9,004 ತಂದಿರ್ತಾರೆ. 265 ರೈತರು ಇಲ್ಲ ಸರ್. ಸಂಜೀವನಿ ಅವ್ರೆ ರೈತರು ಸರ್ ಇದು 9,004 ಇತ್ರ, ಇದು 86 ಇತ್ರಿ, ಇದು 265 ಸರ್. ಹೊಸದ್ ಯಾವ್ದು ಇದು ಗೊತ್ತಾವ, ಇದು 265 ಸೂಪರ್ ಅಂತ ಹೇಳಕತ್ತಾರ್ರಿ. ಏನದ್ರಿ ಯಾವ್ದು ನೋಡ್ರಿ ಇದು ಸರ್. ಈಗ ಇಲ್ಲಿ ಹೇಳ್ತೀನಿ ನೋಡ್ರಿ, ಯಾಕಂದ್ರೆ ದಂಟಿನ ಏನೈತಲ್ಲ ನಮ್ದು ಅನ್ನಕೇನ ಒಂದೇ ಉದಾಹರಣೆ ಹೇಳ್ಬೇಕಂದ್ರೆ ಅವ್ರು ಹೇಳಿದ್ರೆ ಅವ್ರು 9207 ಅಂತಾರೆ. 265 ಸೂಪರ್ ಅಂತ ಇಲ್ಲ ಸರ್, 92-27 ಅಂತ ಬಿಡುಗಡೆ ಮಾಡಿದ್ವಿ. ಇದು ಒಂದ್ ಇಟ್ಟ ಚಾಳಕ ಶೀಳ್ತೈತಿ ನೋಡ್ರಿ. ಯಾಕೆ ಹೇಳ್ರಿ 86 ಕ್ರಾಸ್ ಮಾಡಿದ್ರು ಸರ್. ಇವ್ರದ್ದು 120 ಬೀಜ 86 ಕ್ರಾಸ್ ಮಾಡಿ 86-032 ಕ್ರಾಸ್ ಮಾಡಿದ್ದು ಅಂತಂದ್ರೆ ಆ ಕಬ್ ಶೀಳ್ತೈತಿ. ಅದ್ ನೆನ್ಪಿಟ್ಕೊಂಡ್ಬಿಡ್ರಿ. 86-032 ಯಾವಾಗ್ಲೂ ಶೀಳ್ತೈತಿ. ಅದ್ರಾಗ ಒಂದ್ ಪೇರೆಂಟ್ ಶೀಳುದೈತಿ. ಇಲ್ಲೆಲ್ಲ ಶೀಳ್ಯಾವ ನೋಡ್ರಿ, ಕಬ್ ಶೀಳ್ಯಾವ ನೋಡ್ರಿ. ಇನ್ನು ಇವು ಇದ್ರಾಗ ಯಾವ್ದಾರ ಶೀಳುದ ತಿಕೋರಿ 86 ಐತಂತ ತಿಕೊಂಬಿಡು. ಅದನ್ನೊಂದ್ ನೆನ್ಪಿಟ್ಕೋರಿ. ಆ ಶೀಳು ಗುಣಧರ್ಮ ಅದ ಅದ್ರದ್ದು. ಇನ್ನ ಇವ್ ಕಬ್ ತಳಿ ಬಾಳ ಅದಾವ್ರಿ. ನೀವು ಸೂಪರ್ ತಗೊಂಬರ್ರಿ, ಏನಾರ ತಗೊಂಬರ್ರಿ. ನಿಮ್ಗೆ ಒಟ್ಟು ಇವ ಫ್ಯಾಕ್ಟ್ರಿ ತಗೊಂಡ್ ಹೋಗ್ತಿದ್ರ ನಮ್ದೇನು ಅಭ್ಯಂತರ ಇಲ್ಲ. ಇನ್ನ ತಳಿಗಳು ಆದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಬೀಜದ ಆಯ್ಕೆ ಏನ್ ಮಾಡ್ತಿರಲ್ಲ, 8-10 ತಿಂಗಳ ಬೀಜ ತಗೋರಿ. ವಯಸ್ಸಾಗಿದ್ ಬೀಜ ತಗೋಬೇಡಿ. ವಯಸ್ಸಾಗಿದ್ ಬೀಜ ತಗೊಂಡ್ರಂದ್ರೆ ಕೆಳಗಿನ ತೆಗಿರಿ, ಮ್ಯಾಲಿಂದೆಲ್ಲ ನಾಟಿ ಮಾಡಿ. ಇಷ್ಟೇ ಇಲ್ಲ ನಾ ಹೇಳ್ತೀನಿ ನಿಂದ್ರಿ. ಅದಕ್ಕೆ ಈಗ 8-10 ತಿಂಗಳು ಯಾವ್ದು ಬೀಜ ಅಂದ್ರೆ ನಾಟಿ ಮಾಡಿದ್ದು. ಇದ್ ಕಬ್ ತಗೊಂಗಿಲ್ಲ, ಕೊಡವ ಬೀಜ ತಗೊಂಗಿಲ್ಲ, ಆಮೇಲೆ ರೌದಿ ಸುಲ್ದಿ ತಗೊಂಗಿಲ್ಲ. ಬಿದ್ದ ಇದು ರೀ ಯಾವ್ದು ಗೊನ್ನಿ ಹುಳ ಇತ್ತಂದ್ರ ಅಲ್ಲಿ ತಗೋಬೇಡ್ರಿ. ಆಮೇಲೆ ಸಂಜೀವನಿ ನೋಡ್ರಿ, ಇದು ಸರ 62-175 ಅಂತ ಹೇಳಿ ಏನ್ ಹೊಡಿಬಾರ್ದ್ರಿ. ಹಿಂಗ್ ಹೊಡ್ಯಾಕತ್ತಾವ ಈಗ ಸಣ್ಣಗೆ. ಇದು ಯಾಕೆ ಹೊಡಿತೈತಿ ಅಂದ್ರ ಅದನ್ನು ಹೇಳ್ತೀನಿ ನಿಮ್ಗೆ, ಬಹಳ ಡೇಂಜರ್ ಇದು. ಇಲ್ಲ ಅದು ನೀವು ಸರ್ ಅದಕ್ಕೆ ಯಾಕೆ ಅನ್ನೋದು ಹೇಳ್ತೀನಿ ನಿಮ್ಗೆ. ಕಣ್ ಯಾಕೆ ಹೊಡಿಯೋದು ಬಹಳ ಕಾರಣ ಅದಾವ. ಈಗ ಒಂದೊಂದೇ ಹೋಗುನ್ ಸಣ್ಣಗೆ. ಅವ್ರು ಹೇಳಿದ್ ಕೊಡವೆ ಕಬ್ನ್ಯಾಗ ಎದ್ದು ತಗೋಬಾರ್ದು, ಕೊಡವನಾಗ ಒಟ್ಟ ಬೀಜ ತಗೋಬೇಡಿ. ಅದ್ ಎಂತ ಭಾರಿ ಇರ್ಲಿದ್ರು ಬೀಜ ತಗೋಬೇಡಿ. ಯಾಕಂದ್ರ ಅದು ಮುಂದೆ ಸರಿಯಾಗಿ ಅದಕ್ಕೆ ಆಲ್ರೆಡಿ 1 ವರ್ಷ ಆಗೈತಿ. ಆ ಗದ್ಯಾಗಿಂದ ಬೀಜ ಕಿತ್ತವ್ರ ನಾವು, ಮತ್ತ ಅದ್ರಾಗ ಏನ್ ಉಳಿದಿರ್ತೈತಿ. ಈಗ ನನ್ ವಯಸ್ಸಾದವನ್ ಹೋಗಿ ನಂಗೆ ಕೆಲಸ ಮಾಡಕ್ ಹಚ್ಚಿದ್ರೆ ನಾ ಏಟ್ ಮಾಡವನು ಹೆಂಗಿದ್ದ ಅಂತಂದ್ರ ನನ್ಗೆ ಡಬಲ್ ಮಾಡ, ಹಂಗ ಅವ ಡಬಲ್ ಈಲ್ಡ್ ಕೊಡ್ತಾನ. ಅದಕ್ಕೆ ಇಷ್ಟ. ಮತ್ತೆ ನಿಮ್ ಉದಾಹರಣೆ. ಇನ್ನ ನೆಕ್ಸ್ಟ್ ವಯಸ್ಸಾಗಿದ್ ಕಬ್ನ್ಯಾಗ ಸಕ್ಕರೆ ಆಗಿರ್ತೈತಿ, ವಯಸ್ಸಾಗಿಲ್ದಾಗ ಆಗಿರಂಗಿಲ್ಲ. ವಯಸ್ಸಾಗಿದ್ದು ತಗೊಂಡ್ರಂದ್ರೆ ಮ್ಯಾಲಿಂದ ತಗೋರಿ, ತೆಳಗಿಂದ ಬಿಡ್ರಿ. ಇಷ್ಟ 2ನೇ ಪಾಯಿಂಟ್. 1ನೇದು. ಇನ್ನು 3ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಬೀಜೋಪಚಾರ ಕಂಪಲ್ಸರಿ ಮಾಡಿ. ಆಮೇಲೆ ನೀವು ಅಗಿ ಕಬ್ಬು ತಗೊಂಡು ತುಳಿಯವ್ರಿದ್ರ ಅಂದ್ರೆ 2 ಕಣ್ಣಿನೂ ತುಳಿ, 3 ಕಣ್ಣ ಒಮ್ಮೆ ಹಿಂಗ ಏಕಡ್ ತುಳಿಬೇಡಿ. 2 ಕಣ್ಣಿನ ತುಳಿರಿ. ಆಮೇಲೆ 2 ಕಣ್ಣಿನ ಕಬ್ ಮಾಡಿದ್ರೆ ಒಂದ್ ಕಣ್ ಮ್ಯಾಲ್ ಬರ್ತಂದ್ರೆ 1 ಕಣ್ ನಾಟ ಬರ್ತೈತಿ. ಇನ್ನೊಂದ್ ಏನ್ ಮಾಡ್ರಿ, ಈಗ ನಾ ಬಹಳ 7-8 ವರ್ಷದಿಂದ ಮಾತಾಡ್ಕೋತಿರ್ಲಿಲ್ಲ, ಎಲ್ಲ ಚೇಂಜ್. ನಾ ಯಾವಾಗ್ಲೂ ಸೇಮ್ ಮಾತಾಡಂಗಿಲ್ಲ. ಮೇಡಮ್ ಅವ್ರು ಕೇಳ್ರಿ ನೀವು. ಆ ಸಾಲ್ನಾಗ ಏನ್ ಕಬ್ ತುಳಿತಿರ್ಲ, ಕಬ್ ಇಟ್ಟಿರ್ತಿರ್ಲ, ಒಂದ್ 5 ಕಬ್ ತುಳಿದ್ಮೇಲೆ ಡಬಲ್ ತುಳಿರಿ. ಯಾಕೆ ಗೊತ್ತಾನ ಅಲ್ಲಿ ಗ್ಯಾಪ್ ಆದಂಗ್ ಕಿತ್ಕೊಂಡ್ ಬಂದ್ ಹಚ್ಚಾಕ ಹೋಗ್ಬೇಕು. ಇದು ಒಂದ್ ಪಾಯಿಂಟ್. ಇನ್ನ ಅಗಿ ಮಾಡ್ಕೊಂಡ್ ಅಗಿ ತೊಗೊಂಬರಕ್ ಹೋಗ್ತೀರಿ, ಹೋಗ್ಬೇಡಿ.